ನಾನು PWD ಮಿನಿಸ್ಟರ್ ಆದಾಗ 2013ರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಕ್ಕೆ ಪರಿಹಾರ ಆಗಬೇಕಾದ್ರೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು. ಆವಾಗ ನಮ್ಮ KRDCL MD ಕೃಷ್ಣಾರೆಡ್ಡಿ ಇದ್ದರು. ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ದರು ಕೃಷ್ಣಾರೆಡ್ಡಿ. ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು, ಇಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ, ರಾತ್ರಿ ಹೋದರೆ ಪುನಃ ವಾಪಸ್ ಬರೋದು ಅಂತೇಳಿ ಸುಮ್ಮನೆ ಚರ್ಚೆ ಮಾಡಿದ್ವಿ. ಅಷ್ಟರಲ್ಲಿ ನಾವು ಒಂದು DPRಗೆ ನಾವು 2013 ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡಿಸಿಷನ್ಸ್ ಆರ್ ಅವೈಲಬಲ್ ಇನ್ ದಿ ಗೌರ್ಮೆಂಟ್. 2013ನಲ್ಲಿ ಒಂದು DPR ಮಾಡಿದು ಸಿಗಂದೂರು ಬ್ರಿಡ್ಜ್ಗೆ, ಲೈನ್ ಎಸ್ಟಿಮೇಟ್ ಮಾಡಿದು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅವರು ಇಳಿದಿದ್ರು. ಅವರು ಫೋನ್ ಮಾಡಿದ್ರು ನನಗೆ. ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮಾದೇವಣ್ಣ ನಮ್ಮ ಬ್ರಿಡ್ಜ್ ಮಾಡಿಕೊಡಪ್ಪ ಇಂದಂದೆ. ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ರೆ ಮಾಡ್ಬೇಕಲ್ವ ನೀವು ಅಂದೆ. ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕೆಲಸ ಎಷ್ಟೊತ್ತು ಮಾಡ್ತೀರಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದ್ರು. ಆಯಿತು ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದರು. ಅವರು ಕೂಡ ಮಾದೇವಪ್ಪ ನಿನ್ನ ಅವಧಿಯಲ್ಲಿ ಇದೊಂದು ಬ್ರಿಡ್ಜ್ ಮಾಡಿಕೊಟ್ಬಿಡಪ್ಪ ನಮಗೆ ಅಂತ ಹೇಳಿದ್ರು. ಸೊ ಆವಾಗ DPR ಮಾಡೋಕ್ಕೆ ದುಡ್ಡು ಸ್ಟೇಟ್ ಗೌರ್ಮೆಂಟ್ ಕೊಟ್ಟು KRDCLಿಂದ. ಅದಾದಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಗಡ್ಕರಿ ಅವರು ಆವಾಗ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು, ಈಗಲೂ ಇದ್ದಾರೆ. ನಾನು ಅವ್ರಿಗೆ ಏನು ಮನವಿ ಮಾಡಿದೆ ಅಂದರೆ, ಸಾಗರಮಾಲಾ ಅಂತ ಒಂದು ಪ್ರೋಗ್ರಾಮ್ ಇತ್ತು. ನೀರು ನದಿ ಇಲ್ಲಿನೇ ರಸ್ತೆಗಳನ್ನು ಮಾಡೋದು, ಅವ್ರ ಸಾರಿಗೆ ಸಂಪರ್ಕ ಮಾಡೋದು. ಆ ಸಾಗರಮಾಲಾ ಯೋಜನೆ ಕೆಳಗಡೆ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ಹಣ ಸಹಾಯ ಮಾಡಿ ಅಂತ ಕೇಳಿದೆ, ಅಂಡರ್ ಸಾಗರಮಾಲಾ. ಅವ್ರು ಕೇಳಿದ ಮೇಲೆ ಆಯಿತು ಅದನ್ನು ಮಾಡೋಣ ಅಂತ ಹೇಳಿದರು. ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂತ 2.44 ಕಿಲೋಮೀಟರ್ ಲೆಂಗ್ತ್, ಅದು ಸುಮಾರು 480ರಿಂದ 520 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಹೆಚ್ಚು ದುಡ್ಡಾಗುತ್ತೆ ಬ್ರಿಡ್ಜ್ಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಹೈವೇಗೆ ತಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದೆ. ನಾನು PWD ಮಿನಿಸ್ಟರ್ ಆದಾಗ 2013ರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಕ್ಕೆ ಪರಿಹಾರ ಆಗಬೇಕಾದ್ರೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು. ಆವಾಗ ನಮ್ಮ KRDCL MD ಕೃಷ್ಣಾರೆಡ್ಡಿ ಇದ್ದರು. ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ದರು ಕೃಷ್ಣಾರೆಡ್ಡಿ. ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು, ಇಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ, ರಾತ್ರಿ ಹೋದರೆ ಪುನಃ ವಾಪಸ್ ಬರೋದು ಅಂತೇಳಿ ಸುಮ್ಮನೆ ಚರ್ಚೆ ಮಾಡಿದ್ವಿ. ಅಷ್ಟರಲ್ಲಿ ನಾವು ಒಂದು DPRಗೆ ನಾವು 2013 ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡಿಸಿಷನ್ಸ್ ಆರ್ ಅವೈಲಬಲ್ ಇನ್ ದಿ ಗೌರ್ಮೆಂಟ್. 2013ನಲ್ಲಿ ಒಂದು DPR ಮಾಡಿದು ಸಿಗಂದೂರು ಬ್ರಿಡ್ಜ್ಗೆ, ಲೈನ್ ಎಸ್ಟಿಮೇಟ್ ಮಾಡಿದು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅವರು ಇಳಿದಿದ್ರು. ಅವರು ಫೋನ್ ಮಾಡಿದ್ರು ನನಗೆ. ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮಾದೇವಣ್ಣ ನಮ್ಮ ಬ್ರಿಡ್ಜ್ ಮಾಡಿಕೊಡಪ್ಪ ಇಂದಂದೆ. ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ರೆ ಮಾಡ್ಬೇಕಲ್ವ ನೀವು ಅಂದೆ. ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕೆಲಸ ಎಷ್ಟೊತ್ತು ಮಾಡ್ತೀರಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದ್ರು. ಆಯಿತು ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದರು. ಅವರು ಕೂಡ ಮಾದೇವಪ್ಪ ನಿನ್ನ ಅವಧಿಯಲ್ಲಿ ಇದೊಂದು ಬ್ರಿಡ್ಜ್ ಮಾಡಿಕೊಟ್ಬಿಡಪ್ಪ ನಮಗೆ ಅಂತ ಹೇಳಿದ್ರು. ಸೊ ಆವಾಗ DPR ಮಾಡೋಕ್ಕೆ ದುಡ್ಡು ಸ್ಟೇಟ್ ಗೌರ್ಮೆಂಟ್ ಕೊಟ್ಟು KRDCLಿಂದ. ಅದಾದಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಗಡ್ಕರಿ ಅವರು ಆವಾಗ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು, ಈಗಲೂ ಇದ್ದಾರೆ. ನಾನು ಅವ್ರಿಗೆ ಏನು ಮನವಿ ಮಾಡಿದೆ ಅಂದರೆ, ಸಾಗರಮಾಲಾ ಅಂತ ಒಂದು ಪ್ರೋಗ್ರಾಮ್ ಇತ್ತು. ನೀರು ನದಿ ಇಲ್ಲಿನೇ ರಸ್ತೆಗಳನ್ನು ಮಾಡೋದು, ಅವ್ರ ಸಾರಿಗೆ ಸಂಪರ್ಕ ಮಾಡೋದು. ಆ ಸಾಗರಮಾಲಾ ಯೋಜನೆ ಕೆಳಗಡೆ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ಹಣ ಸಹಾಯ ಮಾಡಿ ಅಂತ ಕೇಳಿದೆ, ಅಂಡರ್ ಸಾಗರಮಾಲಾ. ಅವ್ರು ಕೇಳಿದ ಮೇಲೆ ಆಯಿತು ಅದನ್ನು ಮಾಡೋಣ ಅಂತ ಹೇಳಿದರು. ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂತ 2.44 ಕಿಲೋಮೀಟರ್ ಲೆಂಗ್ತ್, ಅದು ಸುಮಾರು 480ರಿಂದ 520 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಹೆಚ್ಚು ದುಡ್ಡಾಗುತ್ತೆ ಬ್ರಿಡ್ಜ್ಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಹೈವೇಗೆ ತಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದೆ. ನಾನು PWD ಮಿನಿಸ್ಟರ್ ಆದಾಗ 2013ರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಕ್ಕೆ ಪರಿಹಾರ ಆಗಬೇಕಾದ್ರೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು. ಆವಾಗ ನಮ್ಮ KRDCL MD ಕೃಷ್ಣಾರೆಡ್ಡಿ ಇದ್ದರು. ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ದರು ಕೃಷ್ಣಾರೆಡ್ಡಿ. ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು, ಇಲ್ಲಿ ಜನಗಳಿಗೆ
ಕಷ್ಟ ಆಗುತ್ತೆ, ರಾತ್ರಿ ಹೋದರೆ ಪುನಃ ವಾಪಸ್ ಬರೋದು ಅಂತೇಳಿ ಸುಮ್ಮನೆ ಚರ್ಚೆ ಮಾಡಿದ್ವಿ. ಅಷ್ಟರಲ್ಲಿ ನಾವು ಒಂದು DPRಗೆ ನಾವು 2013 ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡಿಸಿಷನ್ಸ್ ಆರ್ ಅವೈಲಬಲ್ ಇನ್ ದಿ ಗೌರ್ಮೆಂಟ್. 2013ನಲ್ಲಿ ಒಂದು DPR ಮಾಡಿದ್ರು ಸಿಗಂದೂರು ಬ್ರಿಡ್ಜ್ಗೆ, ಲೈನ್ ಎಸ್ಟಿಮೇಟ್ ಮಾಡಿದ್ರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅವರು ಇಳಿದಿದ್ರು. ಅವರು ಫೋನ್ ಮಾಡಿದ್ರು ನನಗೆ. ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮಾದೇವಣ್ಣ ನಮ್ಮ ಬ್ರಿಡ್ಜ್ ಮಾಡಿಕೊಡಪ್ಪ ಇಂದಂದೆ. ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ರೆ ಮಾಡ್ಬೇಕಲ್ವ ನೀವು ಅಂದೆ. ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕೆಲಸ ಎಷ್ಟೊತ್ತು ಮಾಡ್ತೀರಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದ್ರು. ಆಯಿತು ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದರು. ಅವರು ಕೂಡ ಮಾದೇವಪ್ಪ ನಿನ್ನ ಅವಧಿಯಲ್ಲಿ ಇದೊಂದು ಬ್ರಿಡ್ಜ್ ಮಾಡಿಕೊಟ್ಬಿಡಪ್ಪ ನಮಗೆ ಅಂತ ಹೇಳಿದ್ರು. ಸೊ ಆವಾಗ DPR ಮಾಡೋಕ್ಕೆ ದುಡ್ಡು ಸ್ಟೇಟ್ ಗೌರ್ಮೆಂಟ್ ಕೊಟ್ಟು KRDCLಿಂದ. ಅದಾದಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಗಡ್ಕರಿ ಅವರು ಆವಾಗ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು, ಈಗಲೂ ಇದ್ದಾರೆ. ನಾನು ಅವ್ರಿಗೆ ಏನು ಮನವಿ ಮಾಡಿದೆ ಅಂದರೆ, ಸಾಗರಮಾಲಾ ಅಂತ ಒಂದು ಪ್ರೋಗ್ರಾಮ್ ಇತ್ತು. ನೀರು ನದಿ ಇಲ್ಲಿನೇ ರಸ್ತೆಗಳನ್ನು ಮಾಡೋದು, ಅವ್ರ ಸಾರಿಗೆ ಸಂಪರ್ಕ ಮಾಡೋದು. ಆ ಸಾಗರಮಾಲಾ ಯೋಜನೆ ಕೆಳಗಡೆ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ಹಣ ಸಹಾಯ ಮಾಡಿ ಅಂತ ಕೇಳಿದೆ, ಅಂಡರ್ ಸಾಗರಮಾಲಾ. ಅವು ಕೇಳಿದ ಮೇಲೆ ಆಯಿತು ಅದನ್ನು ಮಾಡೋಣ ಅಂತ ಹೇಳಿದರು. ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂತ 2 ಕಿಲೋಮೀಟರ್ 2.44 ಕಿಲೋಮೀಟರ್ ಲೆಂಗ್ತ್, ಅದು ಸುಮಾರು 480ರಿಂದ 520 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಹೆಚ್ಚು ದುಡ್ಡಾಗುತ್ತೆ ಬ್ರಿಡ್ಜ್ಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಹೈವೇಗೆ ತಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದೆ. ನಾನು PWD ಮಿನಿಸ್ಟರ್ ಆದಾಗ 2013ರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಕ್ಕೆ ಪರಿಹಾರ ಆಗಬೇಕಾದ್ರೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು. ಆವಾಗ ನಮ್ಮ KRDCL MD ಕೃಷ್ಣಾರೆಡ್ಡಿ ಇದ್ದರು. ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ದರು ಕೃಷ್ಣಾರೆಡ್ಡಿ. ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು, ಇಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ, ರಾತ್ರಿ ಹೋದರೆ ಪುನಃ ವಾಪಸ್ ಬರೋದು ಅಂತೇಳಿ ಸುಮ್ಮನೆ ಚರ್ಚೆ ಮಾಡಿದ್ವಿ. ಅಷ್ಟರಲ್ಲಿ ನಾವು ಒಂದು DPRಗೆ ನಾವು 2013 ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡಿಸಿಷನ್ಸ್ ಆರ್ ಅವೈಲಬಲ್ ಇನ್ ದಿ ಗೌರ್ಮೆಂಟ್. 2013ನಲ್ಲಿ ಒಂದು DPR ಮಾಡಿದ್ರು ಸಿಗಂದೂರು ಬ್ರಿಡ್ಜ್ಗೆ, ಲೈನ್ ಎಸ್ಟಿಮೇಟ್ ಮಾಡಿದ್ರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅವರು ಇಳಿದಿದ್ರು. ಅವರು ಫೋನ್ ಮಾಡಿದ್ರು ನನಗೆ. ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮಾದೇವಣ್ಣ ನಮ್ಮ ಬ್ರಿಡ್ಜ್ ಮಾಡಿಕೊಡಪ್ಪ ಇಂದಂದೆ. ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ರೆ ಮಾಡ್ಬೇಕಲ್ವ ನೀವು ಅಂದೆ. ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕೆಲಸ ಎಷ್ಟೊತ್ತು ಮಾಡ್ತೀರಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದ್ರು. ಆಯಿತು ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದರು. ಅವರು ಕೂಡ ಮಾದೇವಪ್ಪ ನಿನ್ನ ಅವಧಿಯಲ್ಲಿ ಇದೊಂದು ಬ್ರಿಡ್ಜ್ ಮಾಡಿಕೊಟ್ಬಿಡಪ್ಪ ನಮಗೆ ಅಂತ ಹೇಳಿದ್ರು. ಸೊ ಆವಾಗ DPR ಮಾಡೋಕ್ಕೆ ದುಡ್ಡು ಸ್ಟೇಟ್ ಗೌರ್ಮೆಂಟ್ ಕೊಟ್ಟು KRDCLಿಂದ. ಅದಾದಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಗಡ್ಕರಿ ಅವರು ಆವಾಗ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು, ಈಗಲೂ ಇದ್ದಾರೆ. ನಾನು ಅವ್ರಿಗೆ ಏನು ಮನವಿ ಮಾಡಿದೆ ಅಂದರೆ, ಸಾಗರಮಾಲಾ ಅಂತ ಒಂದು ಪ್ರೋಗ್ರಾಮ್ ಇತ್ತು. ನೀರು ನದಿ ಇಲ್ಲಿನೇ ರಸ್ತೆಗಳನ್ನು ಮಾಡೋದು, ಅವ್ರ ಸಾರಿಗೆ ಸಂಪರ್ಕ ಮಾಡೋದು. ಆ ಸಾಗರಮಾಲಾ ಯೋಜನೆ ಕೆಳಗಡೆ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ಹಣ ಸಹಾಯ ಮಾಡಿ ಅಂತ ಕೇಳಿದೆ, ಅಂಡರ್ ಸಾಗರಮಾಲಾ. ಅವು ಕೇಳಿದ ಮೇಲೆ ಆಯಿತು ಅದನ್ನು ಮಾಡೋಣ ಅಂತ ಹೇಳಿದರು. ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂತ 2 ಕಿಲೋಮೀಟರ್ 2.44 ಕಿಲೋಮೀಟರ್ ಲೆಂಗ್ತ್, ಅದು ಸುಮಾರು 480ರಿಂದ 520 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಹೆಚ್ಚು ದುಡ್ಡಾಗುತ್ತೆ ಬ್ರಿಡ್ಜ್ಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಹೈವೇಗೆ ತಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದೆ.